ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಿ.ಪಿ ಹಾಗೆ ಭಾರ್ಗವಿ ಅರ್ಜುನ್ ಮೂವನ ಮೇಲೂ ಕೂಡ ಗಾಯತ್ರಿ ದೇವಿ ಕಡೆಯವರು ಅಟ್ಯಾಕ್ ಮಾಡ್ತಿದ್ದಾರೆ. ಆತ ಕಡೆ ಬೃಂದ ಮಾಡ್ತಿರ್ತಕ್ಕಂಥ ಮಹಾನ್ ಕೆಲಸ ಏನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ನ ಜೆ.ಪಿ ಪಾಟೀಲ್ನ ಜೊತೆಯಾಗಿ ನಿಂತು ಅವ್ರಿಗೆ ಧೈರ್ಯವನ್ನು ನೀಡ್ತಿದ್ದಾರೆ. ಆದರೆ ಅತ್ತ ಕಡೆ ಜಗನ್ ಹಾಗೆ ಶಕ್ತಿ ಪ್ರಸಾದ್ ಬಂದು ಜೆ.ಪಿ ಪಾಟೀಲ್ನ ಮೇಲೆ ಅಬ್ಬರಿಸಿದ್ದೆ ಜೆ.ಪಿ ಪಾಟೀಲ್ ಕುಸಿದು ಹೋಗ್ತಾರೆ. ತುಂಬ ವಿಚಾರಲ್ಲಿ ಮನೆಗೆ ಬರ್ತಾರೆ. ಈ ಕಡೆ ಭಾರ್ಗವಿ ಒಂದು ಗೊಂಬೆಯ ಪ್ರದರ್ಶನ ಮಾಡೋದ್ರ ಮುಖಾಂತರ ಇಲ್ಲಿ ಜೆ.ಪಿ ಪಾಟೀಲ್ನಲ್ಲಿ ಧೈರ್ಯವನ್ನು ತುಂಬುವುದಕ್ಕೆ ಮುಂದಾಗ್ತಿದ್ದಾಳೆ. ಜೆ.ಪಿ ಪಾಟೀಲ್ ಬದುಕಿನಲ್ಲಿ ಕಂಡಂತಹ ಆ ಒಂದು ಸತ್ಯವನ್ನು ನಿಜಕ್ಕೂ ಕೂಡ ಪಪೆಟ್ ಶೋನ ಮುಖಾಂತರ ಆಕೆ ಪ್ರಸ್ತುತಪಡಿಸ್ತಿದ್ದಾಳೆ. ಎಲ್ಲರನ್ನ ಮನೆಯವರನ್ನ ಜೊತೆಗೂಡಿಸಿ ತಾನು ಪಪೆಟ್ ಶೋವನ್ನು ಮಾಡುವುದಕ್ಕೆ ಮುಂದಾಗ್ತಿದ್ದಾಳೆ ಭಾರ್ಗವಿ. ಒಂದು ರಾಜ್ಯ ಆಯಿತು. ಆ ರಾಜ್ಯದಲ್ಲಿ ಇದ್ದಂತಹ ರಾಜ ತನ್ನ ಇಬ್ಬರು ತನ್ನವರನ್ನ ನಂಬಿಕೊಂಡಿದ್ದ. ಆದರೆ ಅವರು ನಂಬಿಕೆಗೆ ದ್ರೋಹ ಮಾಡಿದ್ರು. ರಾಜನ ವಿಶ್ವಾಸವನ್ನು ಅವರು ಉಳಿಸ್ಕೊಳ್ಳಿಲ್ಲ. ರಾಜನ ಬೆನ್ನಿಗೆ ಚೂರಿ ಹಾಕಿದ್ರು. ಅವರನ್ನು ನಂಬಿದಂತಹ ರಾಜನನ್ನು ಆ ಒಂದು ಸಿಂಹಾಸನದಿಂದ ದಬ್ಬಿ ಅವರು ಆ ಸಿಂಹಾಸನವನ್ನು ಆಕ್ರಮಿಸ್ಕೊಂಡ್ರು. ಇಲ್ಲಿ ರಾಜ ಪ್ರಜೆಗಳಿಗೋಸ್ಕರ ತಾನು ಬಲಿದಾನವನ್ನು ಕೂಡ ಕೊಡುವುದಕ್ಕೆ ರೆಡಿ ಆಗಿತ್ತ ಅಂತ ಹೇಳ್ತಾರೆ. ಇನ್ನೇನು ರಾಜ ಸತ್ತಿ ಹೋಗ್ಬಿಟ್ಟ ಅಂತ ಅನ್ಕೋತಾ ಇದ್ರು ಎಲ್ಲರೂ ಕೂಡ. ಆದರೆ ಅವರು ಸಾಯಲಿಲ್ಲ, ಸೋತಿದ್ರು ಅಷ್ಟೇ. ಯಾಕಂದರೆ ಅವರು ಯಾರಿಗೋಸ್ಕರ ಬಲಿದಾನವನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ರು, ಯಾರನ್ನ ಗೌರವ ಪ್ರೀತಿಯಿಂದ ಕಾಣ್ತಾ ಇದ್ರು, ಅದೇ ಪ್ರಜೆಗಳು ರಾಜನ ಮೇಲೆ ಅಷ್ಟೇ ಗೌರವ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅವರು ರಾಜನನ್ನು ತಮ್ಮ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರು. ಜೊತೆಗೆ ಅವರಿಗೆ ಪ್ರೀತಿ ಕೊಟ್ಟು ಅವರನ್ನು ನೋಡಿಕೊಂಡ್ರು. ಅಲ್ಲಿ ನಿಜಕ್ಕೂ ಕೂಡ ರಾಜನಿಗೆ ತನ್ನವರು ಯಾರು ಅನ್ನೋ ಸತ್ಯ ಅರ್ಥ ಆಯಿತು. ರಾಜ ಕೂಡ ಪ್ರಜೆಗಳಂತೆ ಗಂಜಿ ಕುಡ್ಕೊಂಡು ಅವರ ಜೊತೆಯಲ್ಲಿ ಒಬ್ಬರಾಗಿ ಬದುಕೋದಕ್ಕೆ ಶುರು ಮಾಡಿಕೊಂಡ್ರು. ಆಗ ಶತ್ರುಗಳು ನಿಜಕ್ಕೂ ಕೂಡ ರಾಜನನ್ನು ಹೊರದಬ್ಬಿದ್ದೆ ಆತ ನಿಜಕ್ಕೂ ಸರ್ವನಾಶ ಹೊಂದು ಬಿಡ್ತಾನೆ ಅಂತ ಅಂದ್ಕೊಂಡಿದ್ರು. ಆದರೆ ಪ್ರಜೆಗಳು ರಾಜನನ್ನು ಕಾಪಾಡಿಕೊಂಡ್ರು. ಇನ್ನು ರಾಜನನ್ನು ಯಾರೂ ಕೂಡ ಮುಟ್ಟೋಕ್ಕಾಗೋದಿಲ್ಲ. ಯಾಕಂದರೆ ಅವನ ಇಡೀ ಪ್ರಜೆಗಳು ಅವರಿಗೆ ಬೆಂಗಾವಲಾಗಿದ್ದಾರೆ. ಅವರನ್ನು ದಾಟಿನೇ ಅವರು ಬರಬೇಕಾಗತ್ತೆ. ಈಗ ರಾಜ ನಿಜಕ್ಕೂ ಕೂಡ ಸ್ಟ್ರಾಂಗ್ ಆಗಿದ್ದಾನೆ. ಜೊತೆಗೆ ಆ ರಾಕ್ಷಸರು ಹೆದರ್ಕೋಬೇಕಾಗಿದೆ ರಾಜನನ್ನು ನೋಡಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಇನ್ನೇನೇ ಇದ್ರೂ ರಾಜ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಷ್ಟೆ. ನಿಜಕ್ಕೂ ಯಾವಾಗ ಪ್ರಜೆಗಳು ಅವನ ಜೊತೆಯಾಗಿ ನಿಂತರು ಆಗ ರಾಜನಿಗೂ ಕೂಡ ಧೈರ್ಯ ಬರುತ್ತೆ. ಖಂಡಿತವಾಗ್ಲೂ ನಂಬಿಕೆ ದ್ರೋಹ ಮಾಡಿದವ್ರಿಗೆ ತಾನು ಕೂಡ ತಿರುಗಿ ಉತ್ತರ ಕೊಡಬಹುದು ಅಂತ ಹೇಳಿ ಪಪೆಟ್ ಶೋನ ಮುಖಾಂತರ ಭಾರ್ಗವಿ ಜೆ.ಪಿ ಪಾಟೀಲ್ನ ಬದುಕಿನ ಸತ್ಯವನ್ನು ಮುಂದಿಡ್ತಾರೆ. ನಂತರ ಥ್ಯಾಂಕ್ ಯು ಭಾರ್ಗವಿ ಅಂತ ಹೇಳಿ ಜೆ.ಪಿ ಹೇಳ್ತಿದ್ದಾರೆ. ಬಿಕಾಸ್ ಜೆ.ಪಿ ಗೊತ್ತಾಗಿದೆ ಭಾರ್ಗವಿ ತನ್ನಲ್ಲಿ ಧೈರ್ಯವನ್ನು ವಿಶ್ವಾಸವನ್ನು ತುಂಬಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಪಪೆಟ್ ಶೋವನ್ನು ಮಾಡಿದಾಳೆ ಅಂತ ಹೇಳಿ. ಆದರೆ ಇತ್ತ ಕಡೆ ಜಗನ್ ಮಾತ್ರ ಜೆ.ಪಿ ಪಾಟೀಲ್ ಕುಟುಂಬವನ್ನು ಸರ್ವನಾಶ ಮಾಡಬೇಕು, ಜೆ.ಪಿ ನರಳಾಡಬೇಕು, ಇಡೀ ಕುಟುಂಬ ಬೀದಿಗೆ ಬೀಳಬೇಕು ಅಂತ ಹೇಳಿ ಇದನ್ನೆಲ್ಲವನ್ನ ಕೂಡ ಇಡೀ ಆಸ್ತಿ ಅಂತಸ್ತು ಎಲ್ಲವನ್ನ ಕೂಡ ಕಿತ್ಕೊಂಡು ಬೀದಿಗೆ ದಬ್ಬಿದ್ರು. ಆದರೆ ಇವತ್ತು ಜಗನ್ನ ಜೆ.ಪಿ ಹೇಗಿದ್ದಾನೆ, ಅವನ ಬದುಕು ಬೀದಿಗೆ ಬಿದ್ದಿದೆ, ಅವನು ಹೇಗಿರ್ಬೋದು ಅನ್ನೋದನ್ನು ನೋಡಬೇಕು ಅಂತ ಹೇಳಿ ಜೆ.ಪಿ ಪಾಟೀಲ್ ಮನೆ ಕಡೆ ಹೊರಟು ಬರ್ತಿದ್ದಾರೆ. ಇತ್ತ ಕಡೆ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ಒಗ್ಗಟ್ಟಾಗಿ ಕೂತ್ಕೊಂಡು ಹೊರಗಡೆ ತಿಂಗಳ ಬೆಳಕಲ್ಲಿ ಊಟ ಮಾಡ್ತಿದ್ದಾರೆ, ಕೈತುತ್ತನ್ನು ತಿಂತಿದ್ದಾರೆ. ಖುಷಿಯಿಂದ ಎಲ್ಲರೂ ಕೂಡ ಇರುವುದನ್ನು ನೋಡ್ತಂಥ ಜಗನ್ ಏನಿದೋ ಇವರು ಎಲ್ಲರೂ ಕೂಡ ಖುಷಿಯಾಗೇ ಇದ್ದಾರಲ್ವ. 40 ವರ್ಷದಲ್ಲಿ ನನ್ನ ಹೆಸರಲ್ಲಿ ಒಂದು ಮನೆ ಇಲ್ಲ, ಆಸ್ತಿ ಇಲ್ಲ, ಎಲ್ಲವನ್ನ ಕೂಡ ನಾನು ಇವತ್ತು ಇವನಿಂದ ಕಿತ್ಕೊಂಡಿದ್ದೇನೆ. ಅಂಥದ್ರಲ್ಲಿ ಇಷ್ಟು ಆರಾಮಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ಇಷ್ಟು ಖುಷಿಯಿಂದ ನಗ್ನಗ್ತಾ ಊಟ ಮಾಡಿಕೊಂಡು ಮಾತಾಡಿಕೊಂಡು ಕಾಲ ಕಳೀತಿದ್ದಾರೆ. ನಾನು ಏನು ಅನ್ಕೊಂಡು ಅದು ಆಗ್ತಾನೆ ಇಲ್ವಲ್ಲ ಅಂತ ಕೈ ಹಿಸ್ಕೋತಾರೆ ಜಗನ್ ಅವರು. ತದನಂತರ ಇತ್ತ ಕಡೆ ಊಟ ಮಾಡಬೇಕಾದ್ರೆ ಭಾರ್ಗವಿಯವರ ಇನ್ನೊಂದು ಕತೆ ಹೇಳಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಇಲ್ಲ ನಾನು ಹೇಳೋದಲ್ಲ ಅಜ್ಜಿ ಕತೆ ಹೇಳ್ತಾರೆ ಅಂತ ಭಾರ್ಗವಿ ಹೇಳ್ತಾರೆ. ನಂತರ ಶಕುಂತಲ್ ಅವರು ಬುದ್ಧನ ಕಥೆಯನ್ನು ಹೇಳೋದ್ರ ಮುಖಾಂತರ ಇಲ್ಲಿ ಆ ಒಂದು ಜೀವನದ ಬದುಕಿನ ಸತ್ಯವನ್ನು ಹೇಳ್ತಾರೆ. ಇಲ್ಲಿ ಬುದ್ಧನಿಗೆ ಎಲ್ಲ ಒಂದು ವೈಭೋಗ ಇತ್ತು. ಅವನಿಗೆ ನಿಜಕ್ಕೂ ಕೂಡ ಅದರ ಒಂದು ಅರ್ಥದಲ್ಲಿ ಏನಿದೆ ಅಂತ ಅನ್ನಿಸ್ತು. ಹಾಗಾಗಿ ಒಮ್ಮೆ ಜ್ಞಾನಾರ್ಜನೆಗೋಸ್ಕರ ಮನೆ ಬಿಟ್ಟು ಹೊರಡ್ತಾನೆ. ಎಲ್ಲ ಸುಖ ಭೋಗಗಳನ್ನು ತ್ಯಜಿಸಿ ಹೋಗ್ತಾನೆ. ನಂತರ ಹೋಗ್ತಾ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ಕೋತಾನೆ, ತಪಸ್ಸು ಮಾಡ್ತಾನೆ. ಬಟ್ ಯಾವುದರಿಂದ ಕೂಡ ಅಂಥದ್ದು ಜ್ಞಾನ ಅವನಿಗೆ ಸಿಗುವುದಿಲ್ಲ. ಹಾಗಾಗಿ ಅವನಿಗೆ ಅನ್ಸತ್ಯ ಧ್ಯಾನ ಮಾಡಬೇಕು ಅಂತ ಹೇಳಿ, ಹಾಗಾಗಿ ತಪಸ್ಸು ಬೇಡ ಏನೂ ಬೇಡ ಅಂತ ಹೇಳಿ ಧ್ಯಾನದಲ್ಲಿ ಕುಳಿತುಕೋತಾನೆ. ಅವನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾಗತ್ತೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಈ ಕಥೆಯನ್ನು ನಾನು ಕೇಳಿದ್ದೀನಿ ಅಂತ
ಅರ್ಜುನ್ಗೆ ಹೇಳ್ತಾರೆ, ಹಾಗಿದ್ರೆ ಬೋಧಿ ವೃಕ್ಷದ ಕೆಳಗೆ ಗೌತಮ ಬುದ್ಧಂಗೆ ಜ್ಞಾನೋದಯ ಆಯಿತು ಅಂದರೆ ನಮ್ಮ ಜಿ ಪಿ ಭಾವಂಗೆ ಈ ಒಂದು ಮನೆಯಲ್ಲಿ ಜ್ಞಾನೋದಯ ಆಗಿದೆ ಅಂತ ಹೇಳಿ ಶ್ರೀಮಂತಪ್ಪ ಹೇಳಿದಾಗ ಈ ಕಡೆ ಜಿ ಪಿ ಹಾಗೆ ಸಿಡಕ್ಕೆ ನೋಡ್ತಿದ್ದಾರೆ, ಹೆದರ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಬಟ್ ಹಾಗೆ ನಗೋಕ್ಕೆ ಶುರು ಮಾಡ್ತಾರೆ. ಹೌದು ಶ್ರೀಮಂತ, ನೀನು ಹೇಳಿದ್ದು ನಿಜ, ಆ ಮನೆಯಲ್ಲಿ ನನಗೆ ಏನೂ ಕೂಡ ಗೊತ್ತಾಗಿರಲಿಲ್ಲ. ಈ ಮನೆಗೆ ಬಂದ ಮೇಲೆ ನನಗೆ ಬದುಕಿನ ಸತ್ಯ ಏನು ಅನ್ನೋದು ನನ್ನವರು ಬಗ್ಗೆ ನನಗೆ ಅರಿವಾಗಿದ್ದು ಅಂತ ಹೇಳಿ ಜಿ ಪಿ ಹೇಳಿದಾಗ, ಇಂಥ ಜಿ ಪಿಯನ್ನು ನೋಡಿ ಎಷ್ಟು ದಿನ ಆಗಿತ್ತು, ಎಷ್ಟು ವರ್ಷಗಳಿಂದ ನೀನು ನಕ್ಕಿದ್ದೆ ಜೆ ಪಿ, ಇವತ್ತೇ ನಿನ್ನ ಈ ನಗುಮುಖವನ್ನು ನೋಡ್ತಿರೋದು, ನೀನು ಹೀಗೆ ಇರಬೇಕು, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿ ಶಕುಂತಲ್ ಅವರು ಜೆ ಪಿ ಬಗ್ಗೆ ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ಖುಷಿಯಿಂದ ಇದ್ದರೆ ಇದನ್ನು ಬೃಂದ ಕೈಲಿ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ನಂತರ ಇಲ್ಲಿ ಎಲ್ಲರೂ ಕೂಡ ಕತ್ತಲಾಗುತ್ತೆ, ಮಲ್ಕೋತಾರೆ. ಬೆಳಿಗ್ಗೆ ಹೇಳ್ತಿದ್ದಾಗೇ ಇಲ್ಲಿ ಜೆ ಪಿ ಅವರು ಅರ್ಜುನ್ ಮತ್ತು ಭಾರ್ಗವಿ ಹಾಲು ತೋರಕ್ಕೆ ಹೋಗಬೇಕು ಅಂತ ಅನ್ಕೋತಿದ್ದಾಗ, ಏನಿಬ್ರು ಕೂಡ ಮಾತಾಡ್ಕೊಂಡು ಕೂತಿದ್ರ, ಅರ್ಜುನ್ ಹೋಗು ಭಾರ್ಗವಿ ಒಬ್ಬಳನ್ನೇ ಕಳಿಸ್ತೀಯಾ ಅಂತ ಹೇಳಿ ಮಾತನಾಡ್ತಾರೆ. ನಂತರ ಇಲ್ಲಿ ಬೃಂದ ನೀರು ತರೋದಕ್ಕೆ ಅಂತ ಬರ್ತಾಳೆ. ನೀರು ತರೋದಕ್ಕೆ ಬಂದಾಗ ಅಲ್ಲಿ ಎಂದಿನಂತೆ ಕ್ಯೂ ಇರುತ್ತೆ, ಅದು ಬೃಂದಾಗ ಆಗೋದಿಲ್ಲ. ಹಾಗಾಗಿ 500 ರೂಪಾಯಿ ಕೊಟ್ಟು ನೀರು ತೊಗೊಂಡು ಬನ್ನಿ ಅಂತ ಹೇಳಿ ಒಬ್ರಿಗೆ ಹೇಳಿದ ತಕ್ಷಣ 500 ರೂಪಾಯಿಗೋಸ್ಕರ ಫುಲ್ ಖುಷಿಯಿಂದ ಎತ್ಕೋತಾರೆ. ಬಟ್ ಸ್ವಲ್ಪ ಸಹಾಯ ಮಾಡಿ ತಲೆಯಲ್ಲಿಡೋದಕ್ಕೆ ಅಂದಾಗ ಬೃಂದ ಅದನ್ನು ಬೀಳಿಸ್ಬಿಡ್ತಾರೆ. 500 ರೂಪಾಯಿಗೆ ಮುಗೀತು, ಇನ್ನೊಂದು 500 ರೂಪಾಯಿ ಕೊಟ್ಟರೆ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಂದ ತರೋದು, ನನಗೆ ನನ್ನ ಹತ್ರ ಇರೋದು ಅಲ್ಪ ಸ್ವಲ್ಪನೇ, ನಿಮಗೆ ಕೊಟ್ಟು ಕಳ್ಕೊಳ್ಳ ಅಂತ ಬೃಂದ ಹೇಳಿದಕ್ಕೆ, ಹಾಗಿದ್ರೆ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಹೊರಟು ಬಿಡ್ತಾರೆ. ಇತ್ತ ಕಡೆ ಜಿ ಪಿ ಮನೆಯಲ್ಲಿ ಇರಬೇಕಾದ್ರೆ ಯಾರೋ ಮನೆಯಲ್ಲಿ ಓಡಾಡಿದಾಗ ಆಗ್ತದೆ. ಫೈನಲಿ ಇಲ್ಲಿ ಜಿ ಪಿ ಮೇಲೆ ಅಟ್ಯಾಕ್ ಆಗುತ್ತೆ. ಶಕುಂತಲ್ ಅವರು ಜೋರಾಗಿ ಚೀರ್ಕೋತಾರೆ, ಕಿರ್ಚ್ಕೋತಾರೆ. ಬಿಕಾಸ್ ಅದು ಅವರು ಕಂಡಂಥ ಕನಸಾಗಿರತ್ತೆ. ಆಗ ಜಿ ಪಿ ಬಂದಿದೆ, ಏನಾಯ್ತಮ್ಮ, ಯಾಕೆ ಗಾಬರಿ ಬಿದ್ದಿದ್ರ ಅಂತಕ, ನಿನ್ನ ಮೇಲೆ ಯಾರು ಅಟ್ಯಾಕ್ ಮಾಡಿಬಿಟ್ರು ಜಿ ಪಿ, ನೀನಿಲ್ಲ ಅಂದರೆ ಖಂಡಿತ ನಾನು ಕೂಡ ಬದುಕಿರುವುದಿಲ್ಲ ಅಂತ ಅಮ್ಮ ಹೇಳಿದಾಗ, ಅಮ್ಮ ಆ ರೀತಿ ಏನೂ ಆಗಲ್ಲ, ನೀವು ಯಾಕೆ ಆ ರೀತಿ ಅನ್ಕೋತಿದ್ರ, ಅರ್ಜುನ್ ಭಾರ್ಗವಿ ನನ್ನ ಜೊತೆಯಾಗಿ ಇದ್ದಾರೆ, ನೀವೇನು ಹೆದರ್ಕೋಬೇಡಿ ಅಂತ ಅಮ್ಮನಿಗೆ ಧೈರ್ಯ ಹೇಳ್ತಾರೆ ಜಿ ಪಿ. ಅತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ ಹಾಲು ತರೋದಕ್ಕೆ ಅಂತ ಹೋಗಿದ್ದಾರೆ. ಅದೇ ಒಂದು ದಾರಿಯಲ್ಲಿ ಒಂದಷ್ಟು ಲಾರಿಗಳು ಹೋಗ್ತದೆ. ಇಂಥ ಸಣ್ಣ ರೋಡಲ್ಲಿ ಲಾರಿಗಳು ಹೋಗೋ ಆಗಿಲ್ಲ ಅಲ್ವಾ, ಆದರೂ ಕೂಡ ಯಾಕೆ ಹೋಗ್ತದೆ ಅಂದಾಗ, ಇದು ಮಂಗಳೂರು ಕಡೆ ಲಾರಿಗಳಾಗಿದೆ, ರಾತ್ರಿ ಬಂದು ಬೆಳಗಿನ ಜಾವ ಹೊರಟು ಬಿಡ್ತವೆ. ಅದೇ ಪರ್ಮಿಷನ್ ಇಲ್ಲದೆ ಹೋಗೋದ್ರಿಂದ ಬೆಳ್ಳಂಬೆಳಗ್ಗೆ ಹೋಗುತ್ತೆ ಅಂತ ಅನಿಸುತ್ತೆ. ನನಗೆ ಮೊದಲಿಂದ ಗೊತ್ತಿಲ್ಲ, ನಾನು 6 ತಿಂಗಳಿಂದ ಈ ದಾರಿಯಲ್ಲಿ ಹಾಲು ಆಗ್ತಾ ಇದ್ದೀನಿ, ಆಗಿಂದ ಕೂಡ ನೋಡ್ತಾನೆ ಇದ್ದೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಅರ್ಜುನ್, ಇದು ಯಾರ್ದು ಅಂತ ಗೊತ್ತಿದ್ಯಾ ಭಾರ್ಗವಿ, ಯಾರ್ದಿರ್ಬೋದು ಅಂದಾಗ, ಇದೆಲ್ಲ ಗಂಗಾ ಕೆಲಸಕ್ಕೆ ಸೇರಿದ್ದಾಗಿದೆ, ಅದೇ ಕಾರಣಕ್ಕೆ ನಾವು ಈ ಮನೆಗೆ ಬಂದದ್ದು, ಅವರ ಹತ್ರಕ್ಕೆ ಹೋಗಬೇಕು, ಹತ್ರದಿಂದನೇ ಅವ್ರನ್ನ ಅಬ್ಸರ್ವ್ ಮಾಡಬೇಕು ಅಂತ. ಆ ಒಂದು ಗೋಡೂನಲ್ಲಿ ಏನೋ ಸಾಕ್ಷಿ ಅಡಗಿ ಕೂತದೆ. ಬಟ್ ನಾವು ಈಗಲೇ ಹೋಗಿ ತೆಗಿಯೋಕೆ ಹೋದರೆ ಅದನ್ನು ಅವರು ಸರ್ವನಾಶ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಈಗಲೇ ಅದನ್ನು ಮಾಡೋದನ್ನು ಬಿಟ್ಟು ನಿಧಾನವಾಗಿ ನಾವು ಅದನ್ನು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ತಿಳಿಸಿದಾಗ, ಅರ್ಜುನ್ ಕೂಡ ಭಾರ್ಗವಿ ಮಾತಿಗೆ ಸೈ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಹೊರಗಡೆ ಇದ್ದರೆ ಮನೆಯಲ್ಲಿ ಈ ಕಡೆ ಗಾಯತ್ರಿ ದೇವಿಯ ಕಡೆ ಹುಡುಗರು ತಿರುಗಾಡ್ತಿದ್ದಾರೆ. ನಂತರ ಕತ್ತಲಾಗುತ್ತೆ, ಎಲ್ಲರೂ ಕೂಡ ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರೋ ಸಮಯದಲ್ಲಿ ಬೃಂದ ಒಂದು ಮೆಸೇಜ್ ಮಾಡ್ತಾಳೆ ಗಾಯತ್ರಿ ದೇವಿ ಕಡೆ ಅವ್ರಿಗೆ. ಆಗ ಮನೆ ಒಳಗಡೆ ಅವರು ನುಗ್ಗಿ ಬರ್ತಾರೆ. ನುಗ್ಗಿ ಬಂದದ್ದೇ ಇಲ್ಲಿ ಜಿ ಪಿ ರೂಮ್ಗೆ ಹೋಗಿದೆ. ಜಿ ಪಿ ಕತ್ತಿಯನ್ನೇ ಮುಗಿಸ್ಬೇಕು ಅಂತ ಮುಂದಾಗ್ತಿದ್ದಾರೆ. ಆ ಒಂದು ಸಮಯದಲ್ಲಿ ನಿಜಕ್ಕೂ ಕೂಡ ಭಾರ್ಗವಿ ಕಾಳಿ ಅವತಾರವನ್ನು ತಾಳಿದೆ, ತನ್ನ ಮಾವನನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಬಟ್ ಹೇಗೆ ಅಂತೂ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ